ಇಬ್ರು ಈ ಕಡೆ ನೋಡಿ. ಈಗಾಗಲೇ ಎಲ್ಲ 8ನೇ ತರಗತಿಯ ಭಾಗ 1 ಮತ್ತು ಭಾಗ 2ರ ಎಲ್ಲಾ ಪಾಠಗಳು ಕೂಡ ಏನಾಗಿದೆ, ಮುಕ್ತಾಯ ಆಗಿದೆ. ಈಗಾಗಲೇ ನಿಮಗೆ ಗೊತ್ತಿರೋ ರೀತಿಯಲ್ಲಿ ಕಳೆದ ವರ್ಷ ಮತ್ತು ಅದರ ಹಿಂದಿನ ವರ್ಷಗಳಲ್ಲಿ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಭಾಗ 2ರ ಪ್ರಶ್ನೆಗಳನ್ನು ಮಾತ್ರ SA2 ಪರೀಕ್ಷೆಗೆ ಕೇಳ್ತಾ ಇದ್ದಾರೆ. ಅಂದ್ರೆ ಸಂಕಲನಾತ್ಮಕ ಪರೀಕ್ಷೆಯ ಬಗ್ಗೆ ಭಾಗ 2ರ ಪ್ರಶ್ನೆಗಳನ್ನು ಮಾತ್ರ ಕೇಳ್ತಾ ಇದ್ದಾರೆ. ಅಂದ್ರೆ ಭಾಗ 1ರಿಂದ ಸಂಕಲನಾತ್ಮಕ 1ಕ್ಕೆ SA1ಗೆ, ಭಾಗ 2ರಿಂದ SA2 ಕೇಳ್ತಾ ಇದ್ದಾರೆ. ನಿಮಗೆಲ್ಲ ಪ್ರೈಮರಿನಲ್ಲೂ ಕೂಡ ಅದೇ ತರನೇ ಮಾಡಿರ್ತಕ್ಕಂಥದ್ದು. ಆದರೆ ಈ ಶೈಕ್ಷಣಿಕ ವರ್ಷದಿಂದ SSLC ನಲ್ಲಿ ನಿಮಗೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಭಾಗ 1ರಿಂದನೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ. ಹೌದಾ? ಭಾಗ 1ರಿಂದನೂ ಕೂಡ ಪ್ರಶ್ನೆಗಳನ್ನ ಕೇಳ್ತಾರೆ ಮತ್ತು ಭಾಗ 1 ಮತ್ತು ಭಾಗ 2ರ ಪ್ರಶ್ನೆಗಳನ್ನ ಕೇಳಿ ಅದರನ್ನ SA1 ಪ್ರಶ್ನೆಗಳ ಮಾರ್ಕ್ಸು, SA2 ಮಾರ್ಕ್ಸು, FA1, FA2, FA3, FA4 ಈ 4 ಕ್ರೋಢೀಕೃತ ಮಾಡಿ ನಿಮಗೆ ಫಲಿತಾಂಶವನ್ನ ನೀಡ್ತಾರೆ. FA1 10%, FA2 10%, FA3 10%, FA4 10%, SA1 30%, SA2 30%. ಅಂದ್ರೆ 30, 30, 60 ಆಯ್ತು. ಅವು 4 10 ಆಗಿರೋದ್ರಿಂದ ಒಟ್ಟು 100 ಅಂಕಗಳಿಗೆ ಅದನ್ನು ಪರಿವರ್ತನೆ ಮಾಡಿ ನಾವು ನಿಮ್ಮ ವಾರ್ಷಿಕ ಫಲಿತಾಂಶವನ್ನು ನೀಡೋದ್ರಿಂದ ನೀವು ಭಾಗ 1ರಿಂದನೂ ಕೂಡ ಚೆನ್ನಾಗಿ ಓದಬೇಕು. ಸೊ ಆ ನಿಟ್ಟಿನಲ್ಲಿ ಶನಿವಾರ ಕೆಲವು ಪಾಠಗಳಿಗೆ ನಾವು ರಿವಿಷನ್ ಮಾಡಿತ್ತು. ಈಗ ಅದನ್ನು ಸೇರ್ಕೊಂಡು ಮೊದಲ 6 ಪಾಠಗಳಿಗೆ ರಿವಿಷನ್ ಅನ್ನು ಮಾಡ್ತೀನಿ ಅಂತ ಹೇಳಿದ್ದೆ. ಯಾಕೆಂದ್ರೆ ಈಗಾಗಲೇ ಕೆಲವು ಪಾಠಗಳನ್ನ ಶುಕ್ರವಾರ ಶನಿವಾರ ರಿವಿಷನ್ ಮಾಡಿದೆ. ಆದ್ರೂ ಕೂಡ ಅದನ್ನು ಮತ್ತೆ ರೀಕಾಲ್ ಮಾಡಿಕೊಂಡು ಪಾಠವನ್ನು ರಿವಿಷನ್ ಮಾಡ್ತೀವಿ ಅಂತ ಹೇಳಿತ್ತು. ಎಲ್ಲರೂ ಕೂಡ ಓದ್ಕೊಂಡ್ ಬಂದಿದ್ದೀರಲ್ವಾ? ಓದ್ಕೊಂಡ್ ಬಂದಿದ್ದೀರಾ? ಈಗ ನೋಡೋಣ ಹೇಗೆ ಓದ್ಕೊಂಡ್ ಬಂದಿದ್ದೀರಾ ಅಂತಕ್ಕಂಥದ್ದನ್ನ ರಿವಿಷನ್ ಮಾಡೋಣ. ಈಗ ನಾನು ಒಬ್ಬೊಬ್ಬರನ್ನೇ ಕರೆದು ಪ್ರತಿ ಪಾಠದಲ್ಲೂ ರಿವಿಷನ್ ಮಾಡ್ಕೊಳ್ತಾ ಹೋಗ್ತೀನಿ. ಮೊದಲನೇ ಪಾಠ ಯಾವುದು? ಸಂಖ್ಯೆಗಳೊಂದಿಗೆ ಆಟ. ಆಕ್ಚುಲಿ ನೀವು ಟೆಕ್ಸ್ಟ್ ಬುಕ್ ನೋಡಿದೀರಾ? ಭಾಗ 1 ಅದರಲ್ಲಿ ಇದೆಯಾ? ಆ ಪಾಠ ಇಲ್ಲ ನಿಮಗೆ. ಆದ್ರೆ ನಾನು ಕಳೆದ ವರ್ಷದ ಟೆಕ್ಸ್ಟ್ ಬುಕ್ ನಲ್ಲಿ ಇತ್ತು ಅದು ಸಂಖ್ಯೆಗಳೊಂದಿಗೆ ಆಟ. ಅದರ ಪರಿಕಲ್ಪನೆಗಳು ಕೆಲವು ನಿಮಗೆ ದಿನನಿತ್ಯ ಭಾಗಾಕಾರದಲ್ಲಿ ಗುಣಾಕಾರ ಅಲ್ಲೆಲ್ಲ ಬೇಕಾಗುತ್ತೆ ಅಂತಕ್ಕಂಥ ಕಾರಣದಿಂದ ಸಂಖ್ಯೆಗಳೊಂದಿಗೆ ಆಟ ಪಾಠ ಮಾಡಿದ್ದೀನಿ. ಆದ್ರೆ ಪರೀಕ್ಷೆಗೆ ಅದರ ಮೇಲಿನ ಪ್ರಶ್ನೆಗಳು ಇರೋದಿಲ್ಲ. ಆ ಪಾಠ ತೆಗೆದುಹಾಕಿದ್ದಾರೆ ಈ ವರ್ಷ. ಆದ್ರೂ ಕೂಡ ಅದರ ಪರಿಕಲ್ಪನೆಗಳು ಕೆಲವು ಚೆನ್ನಾಗಿದ್ದಾವೆ ಅಂತಕ್ಕಂಥ ದೃಷ್ಟಿಯಿಂದ ನಿಮಗೆ ಹೆಚ್ಚುವರಿಯಾಗಿ ಆ ಪಾಠವನ್ನು ಮಾಡಿದ್ದೇನೆ. ಒಂದ್ಸರಿ ಅದನ್ನು ರಿವಿಷನ್ ಮಾಡಿಬಿಟ್ಟು ಮುಂದೆ ಹೋಗೋಣ. ಓಕೆ. ಈಗ ಅದರಲ್ಲಿ ಮುಖ್ಯವಾಗಿ ಬರ್ತಕ್ಕಂಥವು ಬಾಧ್ಯತೆಯ ನಿಯಮಗಳು. ಹೌದಾ? ಎಸ್ ಮನೋಜ, 2ರ ಬಾಧ್ಯತೆ ನಿಯಮ ಏನಪ್ಪಾ? ಸಂಖ್ಯೆಯು 2ರಿಂದ ವಿಶೇಷವಾಗಿ ಭಾಗವಾದಲ್ಲಿ 2, 4, 6 ಅಥವಾ 8ರಿಂದ ಭಾಗವಾದಲ್ಲಿ 8ರಿಂದ ಭಾಗವಾದಲ್ಲಿ ಇದ್ರೆ ಅಲ್ವಾ? ಕೊಟ್ಟಿರುವ ಸಂಖ್ಯೆಯಲ್ಲಿನ ಬಿಡಿ ಸ್ಥಾನದ ಅಂಕಿಯು ಸರಿ ಸಂಖ್ಯೆಯಾಗಿದ್ದಲ್ಲಿ ಅಂದ್ರೆ 0, 2, 4, 6 ಅಥವಾ 8ರಿಂದ ಕೊನೆಗೊಂಡಿದ್ರೆ ಆ ಸಂಖ್ಯೆ 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ ಅಂತ ನಾವು ನಿರ್ಧಾರಕ್ಕೆ ಮಾಡಬಹುದು. ಈಗ ಉದಾಹರಣೆಗೆ 14,528 ಅಂತ ಇದೆ ಅಂತ ಈ ಸಂಖ್ಯೆ ಆಗತ್ತೆ 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಯಾಕೆ? ಸರಿ ಸಂಖ್ಯೆ, ಸರಿ ಅಂಕಿ ಇರೋದ್ರಿಂದ ಈ ಸಂಖ್ಯೆ ಇಡೀ ಸಂಖ್ಯೆ 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ ಅನ್ನೋ ನಿರ್ಧಾರಕ್ಕೆ ಬರ್ಬೋದು. ಯಶವಂತ, 25,345 ಅಂತ ಇದೆ. ಇದು 2ರಿಂದ ಭಾಗ ಆಗುತ್ತಾ? ಆಗಲ್ಲ. ಯಾಕೆ? ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇರೋದ್ರಿಂದ 2ರಿಂದ ವಿಶೇಷವಾಗಿ ಭಾಗ ಆಗಲ್ಲ. ಸಲ್ಮಾನ್, ಹಿಂಗಿರುತ್ತಪ್ಪ 2, 4, 6, 8, 1 ಅಂತ ಇದೆ. ಅಂದ್ರೆ 24,681 ಇದೆ. ಇದು 2ರಿಂದ ಭಾಗ ಆಗುತ್ತಾ? ಆಗಲ್ಲ. ಯಾಕೆ? ಇಲ್ಲೆಷ್ಟಿದೆ? ಇಲ್ಲಿ ಒಂದೆಂತ ಸಂಖ್ಯೆ ದೂರ ಹೇಳಬೇಕು. ಒಂದೆಂತ ಸಂಖ್ಯೆನಾ? ಅವಿಭಾಜ್ಯನಾ? ಎಂತ ಸಂಖ್ಯೆ? ಬೆಸ ಸಂಖ್ಯೆ. ಒಂದು ಅವಿಭಾಜ್ಯ ಸಂಖ್ಯೆ ಅಲ್ಲ, ಬೆಸ ಸಂಖ್ಯೆ. ಬಿಡಿ ಸ್ಥಾನದಲ್ಲಿ ಬೆಸ ಸಂಖ್ಯೆ ಇದ್ರೆ ಅದು 2ರಿಂದ ನಿಶೇಷವಾಗಿ ಭಾಗ ಆಗಲ್ಲ. ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇದ್ರೆ ಅದು 2ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಈಗ ಹಾಗಾದ್ರೆ ಇದೇನೇ ಇದೆ 14,528 ಅಂತ ಇದೆ. ಭಾಗ್ಯಲಕ್ಷ್ಮಿ, ಇದು 3ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? ಆಗುತ್ತಾ?
ಹೇಗೆ ಹೇಳ್ತೀಯಾ? ಆಗಲ್ಲ ಆಗಲ್ಲ. ಈಗ ಮತ್ತೆ ಚೇಂಜ್ ಮಾಡಲ್ಲ. ಸರ್ ಆಗಲ್ಲ ಏಕೆ? ಸರ್ 20 ಬರುತ್ತೆ ಸರ್ ಅಲ್ಲಿ ಕೂಡಿದ್ರೆ 20 ಬರುತ್ತೆ ಅಲ್ವಾ? ಸೊ 3ರಿಂದ ನಿಶೇಷ ಭಾಗ ಆಗ್ಬೇಕು ಅಂದ್ರೆ ಏನ್ ಕಂಡೀಷನ್ ಅಂತ ಹೇಳಿದ್ದೇವೆ? ಕೊಟ್ಟಿರುವ ಸಂಖ್ಯೆಯಲ್ಲಿನ ಎಲ್ಲಾ ಅಂಕಿಗಳ ಮೊತ್ತ 3ರಿಂದ ನಿಶೇಷವಾಗಿ ಭಾಗವಾದಲ್ಲಿ ಇಡೀ ಸಂಖ್ಯೆಯು ಕೂಡ 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಎಷ್ಟು ಅಂತ ಟೋಟಲ್ ಮಾಡಿದ್ದು? 20 ಅಂತ. 23 ಮಗ್ಗಿನಲ್ಲಿ ಭಾಗ ಆಗಲ್ಲ. ಹಾಗಾದ್ರೆ 14,528 ಕೂಡ 3ರಿಂದ ಭಾಗ ಆಗತ್ತೆ. ಇದು ಆಗಲ್ಲ ಸರ್ ಅದು ಆಗಲ್ವಾ? ಇದು 3ನೇ ಸಂಖ್ಯೆ ಆಗುತ್ತೆ ಸರ್ ಆಗುತ್ತೆ. 2, 4, 6, 6, 12, 12, 8, 20, 21 ಅನ್ನೋದು 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ. ಹಾಗಾದ್ರೆ 24,681 ಕೂಡ 3ರಿಂದ ನಿಶೇಷವಾಗಿ ಭಾಗ ಆಗುತ್ತೆ ಅಂತ ಹೇಳಬಹುದು. ಹೌದಾ? ವೆರಿ ಗುಡ್. ನೆಕ್ಸ್ಟ್ ನಿತ್ಯ. ಮೊದಲನೇ ಸಂಖ್ಯೆ 4ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? ಆಗಲ್ಲ ಸರ್ ಆಗಲ್ಲ. ಸುಜಾತ, ಮೊದಲನೇ ಸಂಖ್ಯೆ 4ರಿಂದ ನಿಶೇಷವಾಗಿ ಭಾಗ ಆಗುತ್ತಾ? ಮತ್ತೆ ಏನು ಓದ್ಕೊಂಡ್ಬಂದು ನಾನೇ ಎಲ್ಲ ರಿಪೀಟ್ ಮಾಡಿದೀನಿ. ಶನಿವಾರ ಆಗುತ್ತೆ. ಹೆಂಗ ಹೇಳ್ತೀಯಾ? ಯಾವುದು? 4 ಮಗಿಯಿಂದ ಯಾವ್ದು ಭಾಗ ಆದ್ರೆ 25 ಆಗುತ್ತೆ ಅಂತ? 8. ಈಗಂದ್ರೆ ನಿಮ್ಗೆ ಒಂದು ನಿಮಿಷ. 15,614 ಇದು ಬಿಡಿ ಸ್ಥಾನ 4. ಹಾಗಾದ್ರೆ ಇದು 4ರಿಂದ ಭಾಗ ಆಗುತ್ತಾ? ಆಗುತ್ತಾ? ಇಲ್ಲ. ನೀವು ಬೇಡ. ನೆಕ್ಸ್ಟ್ ದಿಕ್ಕಿ. ಸರ್ ಆಗಲ್ಲ ಹೆಂಗಪ್ಪ? ಸರ್ ಬಿಡಿ ಮತ್ತು 10ರ ಸ್ಥಾನ ಸರ್ ಎಲ್ಲನ್ನೂ ನೋಡ್ಬೇಕು. ಸರ್. ಬಿಡಿ ಮತ್ತು 10ರ ಸ್ಥಾನದ ಅಂಕಿ ಎಷ್ಟಿದೆ? ಇದೆ 28. 28 4ರಿಂದ ನಿಶೇಷವಾಗಿ ಭಾಗವಾದಲ್ಲಿ ಇಡೀ ಸಂಖ್ಯೆಯು ಕೂಡ 4ರಿಂದ ನಿಶೇಷವಾಗಿ ಭಾಗ. ಇದು ಬಾಧ್ಯತೆ ನಿಯಮ ತುಂಬಾ ಇಂಪಾರ್ಟೆಂಟ್. ನಾನು ಯಾಕೆ ಪಾಠ ಮಾಡಿದ್ದೀನಿ ಇಲ್ಲೇ ಇದ್ರೆ ನಿಮ್ಗೆ ಸಿಲೆಬಸ್ ಅಲ್ಲಿ ಇದ್ರೆ ನಿಮ್ಮ ಮುಂದೆ ಬೇಸಿಕ್ ಮ್ಯಾಥಮೆಟಿಕ್ಸ್ ಅನುಕೂಲ ಆಗುತ್ತೆ. ತಿಳ್ಕೊಂಡಿದ್ರೆ ಇಲ್ಲಲ್ಲಿ ನೀವು ಅಪವರ್ತನ ವಿಧಾನದಿಂದ ವರ್ಗಮೂಲ ಕಂಡುಹಿಡಿಬೇಕಾದ್ರೆ, ಭಾಗಾಕಾರ ಮಾಡಬೇಕಾದ್ರೆ ಎಲ್ಲಾ ಕಡೆ ಅನುಕೂಲ ಆಗಲಿ ಅಂತಕ್ಕಂಥ ದೃಷ್ಟಿಯಿಂದ ಇದನ್ನು ಮಾಡಿರ್ತಕ್ಕಂಥದ್ದು. ಎಸ್. ಆಕರ್ಷ, ಇದು 5ರಿಂದ ಭಾಗ ಆಗುತ್ತಾ? ಸರ್ ಆಗಲ್ಲ. ಆಗಲ್ಲ. ಯಾಕಪ್ಪ? ಬಿಡಿ ಸ್ಥಾನ 0 ಅಥವಾ 5. ಹಾ, ವೆರಿ ಗುಡ್. ಯಾವುದೇ ಅಂಕಿ, ಯಾವುದೇ ಒಂದು ಸಂಖ್ಯೆ 5ರಿಂದ ನಿಶೇಷವಾಗಿ ಭಾಗ ಆಗಬೇಕು ಅಂದ್ರೆ ಬಿಡಿ ಸ್ಥಾನದಲ್ಲಿ 0 ಅಥವಾ 5 ಇರಬೇಕು. ಹಾಗಾಗಿ ಇಲ್ಲಿ 5 ಇಲ್ದಲೇ ಇರೋದ್ರಿಂದ ಆಗೋದಿಲ್ಲ. ಇದು ಆಗುತ್ತೆ. ಅಲ್ವಾ? ಸೊ ಹಾಗೇನೆ 6ರ ಬಾಧ್ಯತೆ ನಿಯಮ ಏನ್ ಹೇಳುತ್ತೆ? ಕೊಟ್ಟಿರ್ತಕ್ಕಂಥ ಸಂಖ್ಯೆ 2 ಮತ್ತು 3ರ ಎರಡೂ ನಿಯಮಗಳನ್ನ ಭಾಗವಹಿಸಬೇಕು. 2ರದ್ದು ಪಾಲಿಸಬೇಕು, 3ರದ್ದು ಪಾಲಿಸಬೇಕು. ಈಗ ಉದಾಹರಣೆ ನೋಡಿ, ಇದು 2ರಿಂದ ಭಾಗ ಆಗುತ್ತೆ ಅಂತ ನೀವು ಒಪ್ಕೊಂಡಿದ್ದೀರಿ, ಕರೆಕ್ಟಾ? ಇದು 3ರಿಂದ ಆದ್ರೆ 3ರಿಂದ ಆಗಲ್ಲ. ಆಗಲ್ಲ. 3ರಿಂದ ಭಾಗ ಆಗಲ್ಲ. ಹಾಗಾಗಿ ಇದು 6ರಿಂದ ಆಗಲ್ಲ. ಆಗಲ್ಲ. ಕರೆಕ್ಟಾ? ಅದು 2ರದ್ದು ಪಾಲಿಸಬೇಕು, 3ದು 3ರದ್ದು ಪಾಲಿಸಬೇಕು. ಇದು ನೋಡ್ರಿ. ಆಗಲ್ಲ. ಸರ್ 2ರಿಂದ ಆಗಲ್ಲ 3ರಿಂದ ಆಗುತ್ತೆ ಹಾಗಾದ್ರೆ 6ರಿಂದ ಆಗುತ್ತಾ? ಆಗಲ್ಲ. ಆಗಲ್ಲ. ಸೊ ಇದು ನೋಡಿ, 2ರ ಬಾಧ್ಯತೆ ನಿಯಮ ಸರಿಯಾಗತ್ತಾ? ಸರ್ ಆಗುತ್ತೆ. ಸರಿ ಸರಿ. 3ರದ್ದು ನೋಡಿ ಆಗುತ್ತಾನ? 5 1 6 6 12 12 5 ಮತ್ತು 12, 5, 14. ಹಾ, 13 ಆಗತ್ತಾ? ಆಗಲ್ಲ. ಆಗಲ್ಲ. ಹಾಗಾದ್ರೆ ಇದು ಕೂಡ 6ರಿಂದ ನಿಶೇಷವಾಗಿ ಆಗಲ್ಲ. ಭಾಗ ಆಗಲ್ಲ. ಈಗ ಇನ್ನೊಂದು ಹಾಕ್ತೀವಿ, ಇನ್ನೊಂದು 4 ಸೇರಿಸ್ತೀವಿ. ಈಗ ನೋಡಿ, ಈಗ 2ರದ್ದು ಆಗುತ್ತಾ? ಎಸ್ ಸರ್. ಸರ್ ಆಗುತ್ತೆ. 3ರಿಂದ ಆಗುತ್ತೆ ಸರ್. 5 1 6 6 12 13 13 4 17 17 4 21 ಬಂತು. 21 ಬಂತು ಅಂದ್ರೆ 3ರಿಂದ ಭಾಗ ಆಗುತ್ತೆ. ಬಿಡಿ ಸ್ಥಾನದಲ್ಲಿ ಸರಿ ಸಂಖ್ಯೆ ಇದೆ, ಹಾಗಾಗಿ 2ರಿಂದನೂ ಭಾಗ ಆಗುತ್ತೆ. ಹಾಗಾಗಿ 2 ಮತ್ತು 3 2ರ ಬಾಧ್ಯತೆ ನಿಯಮವನ್ನು ಪಾಲಿಸೋದ್ರಿಂದ ಈ ಸಂಖ್ಯೆ 6ರಿಂದ ವಿಶೇಷವಾಗಿ ಭಾಗ ಆಗುತ್ತೆ ಅಂತಕ್ಕಂಥ ನಿರ್ಧಾರಕ್ಕೆ ಬರ್ಬೋದು. ಹೌದಾ? ಇದೇ ತರ 9ರ ಬಾಧ್ಯತೆ ನಿಯಮನೂ ಕೂಡ 3ರ ಬಾಧ್ಯತೆ ನಿಯಮ ತರನೇ ಇರುತ್ತೆ. ಕೊಟ್ಟಿರುವ ಎಲ್ಲಾ ಅಂಕಿಗಳ ಮೊತ್ತ 3ರಿಂದ 9ರಿಂದ ಭಾಗವಾದಲ್ಲಿ ಇಡೀ ಸಂಖ್ಯೆಯು ಕೂಡ 9ರಿಂದ ಭಾಗ ಆಗುತ್ತೆ. ಉದಾಹರಣೆಗೆ 45,000 ಇಷ್ಟೇ ಇದೆ ನೋಡಿ. ಇದು ನೋಡಿ, 4 5 9 9 6 15
ಎಂಟು ಇಪ್ಪತ್ತೇಳು. 27 9 ಬಗ್ಗೆ ನನ್ನ ಭಾಗ ಆಗುತ್ತಾ? ಆಗುತ್ತೆ. ಹಾಗಾದ್ರೆ 45,648 ಕೂಡ ಏನಾಗುತ್ತೆ 9 ವಿಶೇಷವಾಗಿ ಹಾಗೆ 10ರ ಬಾಧ್ಯತೆ ನಿಯಮ ಏನು ಭಾರಿ ಸುಲಭ. ಏನಿರಬೇಕು? ಬಿಡಿ ಸ್ಥಾನದಲ್ಲಿ 0. ಬಿಡಿ ಸ್ಥಾನದಲ್ಲಿ ಒಂದೇ ಅಂಕಿ ತಾನೆ 0 ಅಥವಾ 10 ಅಂತ ಹೆಂಗೆ ಹೇಳಕ್ ಬರುತ್ತೆ? 0 ಅಷ್ಟೇ. ಒಂದು ಅಂಕಿ ಇದ್ರೆ ಒಂದೇ 10ರ ಸ್ಥಾನ ಎಲ್ಲಿಂದ ಬಂದದಕ್ಕೆ? ಬಿಡಿ ಸ್ಥಾನದಲ್ಲಿ 0 ಇದ್ರೆ ಸಾಕು. ಆ ಇಡೀ ಸಂಖ್ಯೆನು 10ರಿಂದ 11ರದು ಹಿಂಗೆ ಮನೋಜ ಇಲ್ಲಿ ನಾವು ಇದಕ್ಕೆ ಎ ಬಿ ಸಿ ಡಿ ಇ ಅಂತ ಕೊಡ್ಕೊಂಡ್ರೆ ಎ ಪ್ಲಸ್ ಸಿ ಪ್ಲಸ್ ಇ ಮಾಡಿದ್ದು ಬಿ ಪ್ಲಸ್ ಡಿ ಮಾಡಿದ್ದು ಪರಸ್ಪರ ಸಮ ಆಗಿದ್ರೆ ಅದು 11ರಿಂದ ಭಾಗ ಆಗುತ್ತೆ. ಅಂದ್ರೆ ಇಲ್ಲಿ 4 1 ಬಿಟ್ಟು 6 ಅದು ಬಿಟ್ಟು 8 6 4 10 8 18 ಇಲ್ಲಿ 5 4 ಸಮ ಬಂತ ಇವೆರಡು ಆಗಲ್ಲ. ಅದನ್ನ ಈಗ ನಾನು ಇಲ್ಲಿ ಒಂದು 9 ಅಂದ್ಕೊಡ್ತೀನಿ. ಆಗುತ್ತೆ ಸರ್. ಈಗ ನೋಡ್ರಿ 4 6 10 ಸರಿನಾ? 4 6 10 10 9 ಎಷ್ಟಾಯ್ತು? ನಂಬರ್ದೆ 45,456,489 ಒಂದದು 9 ಬರೀಲಿಲ್ವಾ? ಒಂದದು ಮೂರನೇದು 5ನೇದು ಕರೆಕ್ಟಾ? 2ನೇದು 4ನೇದು 6ನೇದು ಸ್ಥಾನ ಕೊಡಿ. 4 6 10 9 ಈಗ ನೋಡಿ 5 4 9 18 ಸರ್ ಎಲ್ಲೂ ತಪ್ಪಾಯ್ತು ಕೊಡಿರೋದು. 4 6 10 18 ಅಲ್ವಾ? 18 ಈಗ ಎರಡು ಕಡೆ ಏನಾಯ್ತು? ಪರಸ್ಪರ ಸಮ ಆಗುತ್ತೆ. ಇದು ಕೂಡ 11ರಿಂದ ವಿಶೇಷವಾಗಿ ಏನಾಗುತ್ತೆ? ಕರೆಕ್ಟಾ? ಇದು 1ನೇ ಪಾಠದಲ್ಲಿ ಇಷ್ಟು ಇರ್ತಕ್ಕಂಥ ಇಷ್ಟ ಅಂಶಗಳನ್ನ ತಿಳ್ಕೊಂಡ್ರೆ ಸಾಕು. ಸಂಖ್ಯೆಗಳನ್ನ ಓದಲಿಕ್ಕೆ ಆಮೇಲೆ ಸಂಖ್ಯೆಗಳನ್ನ ತಗೊಳ್ಳೋಣ. ಸಂಕ್ಷಿಪ್ತ ರೂಪದಲ್ಲಿ ಸಂಖ್ಯೆಗಳನ್ನು ಓದೋದು ಹೇಳಿದೀನಿ ನಾನು. ಯಶವಂತ ಯಾವ ಕಡೆ ನೋಡ್ತಾ ಇದೀಯಾ? ಹೇಳೋ ಈ ಸಂಖ್ಯೆ ಓದೋ ನೋಡೋಣ. ಓದೋದಕ್ಕಿಂತ ಮುಂಚೆ ಏನ್ ಮಾಡ್ಕೋಬೇಕು? ಅದನ್ನ ಎದ್ದಳ ಮೇಲೆ ಏನ್ ಮಾಡ್ಕೋಬೇಕು? ಹೇಳೋದು ಎಷ್ಟು ಸಂಖ್ಯೆ ಬುಕ್ ಮಾಡ್ಕೋಬೇಕು ಮೊದಲಿಗೆ. ಆಮೇಲೆ 2 ಸಂಖ್ಯೆ ಗುಂಪು ಮಾಡ್ಬೇಕು. ಹೌದಾ? ಈಗ ಎಷ್ಟು? 3 ಗುಂಪಾಯ್ತು. 3 ಗುಂಪಾದ್ರೆ ಎಷ್ಟಿಂದ ಶುರು ಮಾಡ್ಬೇಕು ಅಂತ ಹೇಳಿದ್ದೆ. ಹೇಳ ಮತ್ತೆ ಓದ. ಎಲ್ಲಿದೆಯಪ್ಪ 4? 1,56,144. ಕರೆಕ್ಟಾ? 1,56,144 ಓದ್ತಕ್ಕಂಥ ಒಂದು ಸಂಖ್ಯೆಯನ್ನು ಓದ್ತಕ್ಕಂಥದ್ದು, ಸಂಕ್ಷಿಪ್ತ ರೂಪದಲ್ಲಿ ಬರೀತಕ್ಕಂಥದ್ದು, ವಿಸ್ತರಿಸಿ ಬರೀತಕ್ಕಂಥದ್ದು, ಮತ್ತೆ ಬಾಧ್ಯತೆಯ ನಿಯಮ. ಇವಿಷ್ಟನ್ನ ಕ್ಲೀನಾಗಿ ಕರೆಕ್ಟ್ ಆಗಿ ಕಲ್ತ್ಕೊಂಡ್ರೆ ಸಾಕು. ಅದು ಮುಂದಿನ ನಿಮಗೆ ಲೆಕ್ಕ ಮಾಡ್ಲಿಕ್ಕೆ ಎಲ್ಲ ಅನುಕೂಲ ಆಗುತ್ತೆ. ಓಕೆ? ಇದು ಹೆಚ್ಚು ಪರೀಕ್ಷೆಗೆ ಇಲ್ದಲೇ ಇರೋದ್ರಿಂದ ಎಷ್ಟು ಅಂಶ ಬೇಕು ಅಷ್ಟನ್ನೇ ರಿವಿಷನ್ ಮಾಡಿ ಈಗ ಮುಂದಕ್ಕೆ ಹೋಗೋಣ. 2ನೇ ಪಾಠ ಯಾವುದು? ಭಾಗಲಬ್ಧ ಸಂಖ್ಯೆಗಳು. ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಮುಂಚೆ ಕೂತಳ ಸಂಖ್ಯೆಯ ವಿವಿಧ ರೀತಿಯನ್ನು ತಿಳ್ಕೊಂಡಿರ್ಬೇಕು ಅಂತ ಹೇಳಿದ್ರೆ ಅದರ ಮೊದಲನೇ ಸಂಖ್ಯೆಯ ವಿಧಾನ ಯಾವುದು? ಸ್ವಾಭಾವಿಕ ಸಂಖ್ಯೆಗಳು. ಹೇಳಪ್ಪ, ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೇನು? ಎಣಿಸಲು ಉಪಯೋಗಿಸುವ ಸಂಖ್ಯೆಗಳನ್ನು ಸ್ವಾಭಾವಿಕ. ಎಣಿಸಲು ಉಪಯೋಗಿಸುವ ಸಂಖ್ಯೆಗಳನ್ನ ಸ್ವಾಭಾವಿಕ ಸಂಖ್ಯೆಗಳು ಅಂತ ಕರೀತಾರೆ. ಯಾವ್ಯಾವುದು ಸ್ವಾಭಾವಿಕ ಸಂಖ್ಯೆಗಳು? 1 2 3 ಇತ್ಯಾದಿ. ಯಾವುದು ಮೊದಲನೇ ಸ್ವಾಭಾವಿಕ ಸಂಖ್ಯೆ ಯಾವುದು? 1. ಮನೆಯ ಸ್ವಾಭಾವಿಕ ಸಂಖ್ಯೆ ಯಾವುದು? ಎಷ್ಟಾದ್ರೂ ಬರ್ಬೋದು, ಎಣಿಸ್ಲಿಕ್ಕೆ ಸಾಧ್ಯ ಇಲ್ಲ. ನೆಕ್ಸ್ಟ್ ಯಾವ ವಿಧಾನ? ಸ್ವಾಭಾವಿಕ ಸಂಖ್ಯೆ ಆದ್ಮೇಲೆ ಏನ್ ಬರುತ್ತೆ? ಅದ್ರಲ್ಲಿ ಎಕ್ಸ್ಟ್ರಾ ಯಾವ್ದಿರುತ್ತೆ? 0 ಸೇರ್ಕೊಂಡು 0 ಮತ್ತು ಸ್ವಾಭಾವಿಕ ಸಂಖ್ಯೆಗಳ ಗಣವನ್ನ ಪೂರ್ಣ ಸಂಖ್ಯೆಗಳು ಅಂತ ಕರೀತೀವಿ. ನೆಕ್ಸ್ಟ್ ಸುಜಾತ, ನೆಕ್ಸ್ಟ್ ಸಂಖ್ಯಾ ಪದ್ಧತಿ ಯಾವುದು? ಇದ್ದ ಮೇಲೆ ನೋಡ್ಕೊಂಡು ಹೇಳಬಾರ್ದು. ಏನೇನಿರುತ್ತೆ ಪೂರ್ಣಾಂಕಗಳಲ್ಲಿ? ಏನೇನಿರುತ್ತೆ? ಸ್ವಾಭಾವಿಕ ಸಂಖ್ಯೆಗಳಿರುತ್ತೆ. ಹೌದಾ? ಆಮೇಲೆ 0 ಇರುತ್ತೆ. ಸ್ವಾಭಾವಿಕ ಸಂಖ್ಯೆ ವಿರುದ್ಧ ಚಿಹ್ನೆಯುಳ್ಳ ಸಂಖ್ಯೆಗಳು ಕೂಡ ಇರುತ್ತೆ. -1 -2 -3 -4 -5 ಇವು ಕೂಡ ಇರುತ್ತೆ. ಇವುಗಳನ್ನ ನಾವು ಪೂರ್ಣಾಂಕಗಳು ಅಂತ ಕರಿತೀವಿ. ಪೂರ್ಣಾಂಕಗಳ ಗಣವನ್ನ ಯಾವ ಅಕ್ಷರದಿಂದ ಸೂಚಿಸ್ತೀವಿ? ಇಂಟೀಜರ್ಸ್ ಅಂತ ಕರೆಯೋದ್ರಿಂದ ಇದನ್ನ
ಗ್ರೀಕ್ ಭಾಷೆಯಲ್ಲಿ ಜಲನ್ ZAHLEN ಜಲನ್ ಅಂದ್ರೆ ಎಣಿಸು ಅಂತ. ಈ ಅಕ್ಷರ ಬಂದಿರೋದ್ರಿಂದ ಇದನ್ನ ಐ ಅಂತ ಕೂಡ ಗುರುತಿಸ್ತೀವಿ, Z ಅಂತ ಕೂಡ ಗುರುತಿಸ್ತೀವಿ. ಹೌದಾ? ನೆಕ್ಸ್ಟ್ ನೆಕ್ಸ್ಟ್ ಸಂಖ್ಯಾ ಪದ್ಧತಿ ಯಾವ್ದಪ್ಪ? ಸರ್ ಪೂರ್ಣಾಂಕ. ಪೂರ್ಣಾಂಕಗಳು. ಪೂರ್ಣಾಂಕಗಳು ಒಂದು ಯಾವ ರೂಪದಲ್ಲಿ ಇರ್ತವೆ? ಸರ್ ಪೂರ್ಣಾಂಕಗಳೆಲ್ಲ ಸರ್ ಭಾಗಲಬ್ಧ ಸಂಖ್ಯೆ. ಮತ್ತೆ ಪೂರ್ಣಾಂಕಗಳು ಈಗ ಹೇಳಿದ್ರೆ ಪೂರ್ಣಾಂಕಗಳು ಅಲ್ವಾ? ಭಾಗಲಬ್ಧ ಸಂಖ್ಯೆಗಳು ಯಾವ ರೂಪದಲ್ಲಿ ಇರ್ತವೆ? P/Q. P/Q ರೂಪದಲ್ಲಿ ವ್ಯಕ್ತಪಡಿಸಬಹುದಾದ ಸಂಖ್ಯೆಗಳನ್ನು ನಾವು ಏನಂತ ಕರಿತೀವಿ? ಉದಾಹರಣೆ ಹೇಳ್ತೀಯಾ ಇದಕ್ಕೆ? ಸರ್ Q. ಅಲ್ಲ, ಅದು ಕಂಡೀಷನ್. Q ಏನಾಗಿರಬಾರ್ದು? ಆಗಿರಬಾರ್ದು. ನಾಟ್ ಈಕ್ವಲ್ ಟು 0. ಆಮೇಲೆ ಸರ್ ಎಕ್ಸಾಂಪಲ್ ಸರ್ 1/2 1/2 2 2 0 0 3 3 ಇತ್ಯಾದಿ. -4/5 -7 8/3 ಇವೆಲ್ಲ ಭಾಗಲಬ್ಧ ಸಂಖ್ಯೆಗಳು. ಕೂತ್ಕ ಆಕಾಶ್, ಇಲ್ಲಿ P/Q ರೂಪದಲ್ಲಿ ಇದೆ, ಕರೆಕ್ಟಾ? 1/2 ಭಾಗಲಬ್ಧ ಸಂಖ್ಯೆ ಅಂತ ಒಪ್ಕೊಂಬೋದು. 2 ಕೆಳಗಡೆ ಏನು ಇಲ್ಲ, ಆದ್ರೂ ಅದನ್ನ ಭಾಗಲಬ್ಧ ಸಂಖ್ಯೆ ಅಂತ ಹೆಂಗ್ ಹೇಳ್ತೀಯಾ? ಏನು ಇಲ್ಲದೆ ಇದ್ರು ಏನು ಇಲ್ಲದೆ ಏನ್ ಅನ್ಕೋಬೇಕು? ಛೇದ ಒಂದಿದೆ ಅಂತ ಬರ್ಕೊಂಡ್ರೆ ಆಗ ಅದನ್ನು ಕೂಡ P/Q ರೂಪದಲ್ಲಿ ಬರ್ದಂಗಾಯ್ತು. ಹಾಗಾಗಿ 2 ಅನ್ನೋದು ಕೂಡ ಎಂತ ಸಂಖ್ಯೆ ಆಗುತ್ತೆ? ಭಾಗಲಬ್ಧ. ಅದೇ ತರ 0 ಕೂಡ ಅಷ್ಟೇ. ಅದೇ ತರ 3 ಕೂಡ ಏನಂತ ಬರೀಬಹುದು? 3/1 ಅಂತ ಬರೀಬಹುದು. ಹಾಗೆ -7 ಕೂಡ ಏನಂತ ಬರೀಬಹುದು? -7. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಪೂರ್ಣ ಸಂಖ್ಯೆಗಳು, ಮತ್ತೆ ಸ್ವಾಭಾವಿಕ ಸಂಖ್ಯೆಗಳೆಲ್ಲವೂ ಭಾಗಲಬ್ಧ ಸಂಖ್ಯೆ. ಎಲ್ಲವನ್ನು /1 ಅಂತ ಬರೀಬಹುದು. ಹಾಗಾದ್ರೆ ಪೂರ್ಣಾಂಕಗಳೆಲ್ಲವೂ ಭಾಗಲಬ್ಧ ಸಂಖ್ಯೆ. ಆದ್ರೆ ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ಪೂರ್ಣಾಂಕಗಳ ಇಲ್ಲ. ಯಾಕೆ? ಈ ಉದಾಹರಣೆಗೆ ಇಲ್ಲಿ ಬರ್ದಿರ್ತಕ್ಕಂಥ 1/2 1/2 ಅನ್ನೋದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ವಿನಃ ಪೂರ್ಣಾಂಕ ಆಗಲ್ಲ. ಅದಾಯ್ತಾ? ಇದೆಲ್ಲ ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು, ಇದೆಲ್ಲ ಹೇಳ್ಕೊಟ್ಟಿದ್ದೀನಿ. ಇದು ಹಾಗಾದ್ರೆ ಭಾಗಲಬ್ಧ ಸಂಖ್ಯೆಗಳೆಲ್ಲವೂ ಸ್ವಾಭಾವಿಕ ಸಂಖ್ಯೆಗಳಾಗ್ತವ? ಇಲ್ಲ. ಯಾಕೆ? ಅಲ್ಲಿ P/Q ರೂಪದಲ್ಲಿ ಬರ್ತಿರ್ತಕ್ಕಂಥ ಸಂಖ್ಯೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಇಲ್ಲ. ಉದಾಹರಣೆಗೆ 5/3 ಅಂತಕ್ಕಂಥದ್ದು ಇದು ಭಾಗಲಬ್ಧ ಸಂಖ್ಯೆ ಆಗುತ್ತೆ ವಿನಃ ಏನಾಗಲ್ಲ? ಆಗಲ್ಲ. ಈ ಉದಾಹರಣೆ ನಾನು ಸಂಖ್ಯೆ ಬರೀತೀನಿ, ಸುಮ್ಮನೆ 9 ಅಂತ ಬರೀತೀನಿ. ಹೇಳ ಮನೋಜ, ಯಶವಂತ ಹೇಳ. ಮನೋಜ ಹೇಳಿದ್ವಿ, ಯಶವಂತ ಹೇಳ. ಇದು ಎಂತೆಂತ ಸಂಖ್ಯೆ ಆಗುತ್ತೆ? ಯಾವ್ದಾಗುತ್ತೆ, ಯಾವ್ದಾಗಲ್ಲ? 9 ಅನ್ನೋದು ನಾವೀಗ ಸದ್ಯಕ್ಕೆ 4 ತರದ ಸಂಖ್ಯಾಗಣವನ್ನು ಹೇಳಿದ್ವಿ. ಏನೇನು ಹೇಳಿದಿವಿ? ಸ್ವಾಭಾವಿಕ ಸಂಖ್ಯೆಗಳು ಅಂದ್ರೆ ಏನು ಅಂತ ಹೇಳಿದಿವಿ, ಪೂರ್ಣ ಸಂಖ್ಯೆ ಅಂದ್ರೆ ಏನು ಅಂತ ಹೇಳಿದಿವಿ, ಆಮೇಲೆ ಪೂರ್ಣಾಂಕಗಳು ಅಂದ್ರೆ ಏನು ಅಂತ ಹೇಳಿದಿವಿ, ಭಾಗಲಬ್ಧ ಸಂಖ್ಯೆಗಳು ಅಂತಂದ್ರೆ ಏನು ಅಂತ ಹೇಳಿದ್ವಿ. ಹೌದಾ? ಕರೆಕ್ಟಾ? ಹೇಳ ಕೊಡ, ನೀನ್ ಎಷ್ಟು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದೀಯ ಅಂತ ಗೊತ್ತಾಗುತ್ತೆ. ಈ ಕಡೆ ನೋಡ್ಬೇಕು, ನನ್ ನೋಡ್ಬೇಕು. ಅಲ್ಲೇ ನಿಮ್ ಎಕ್ಸೈಸ್ ಆಗಿರೋ ಪ್ರಶ್ನೆನೇ ಕೇಳಲ್ಲ ನಾನು ನೋಟ್ಸ್ ಅಲ್ಲಿ ಬರ್ಸಿರೋದೇ ಆಗ್ಲಿ, ನಿಮ್ ಟೆಕ್ಸ್ಟ್ ಬುಕ್ ಅಲ್ಲಿ ಇರೋ ಪ್ರಶ್ನೆಗಳನ್ನೇ ಕೇಳೋದಿಲ್ಲ ನಾನು. ನೀವ್ ಹೇಗೆ ಅರ್ಥ ಮಾಡ್ಕೊಂಡಿದ್ದೀರಾ ಅನ್ನೋದು ಗೊತ್ತಾಗೋದಕ್ಕೋಸ್ಕರನೇ ರಿವಿಷನ್ ಮಾಡ್ತಾ ಇರೋದು. ಹೇಳ್ತೀಯಮ್ಮನ? ಹೇಳ್ತೀಯಾ? ಹೇಳು. ಪೂರ್ಣ ಸಂಖ್ಯೆ ಆಗುತ್ತೆ ಅಂದ್ರೆ W ಆಗುತ್ತೆ. ಸರಿ, ಆಮೇಲೆ ಯೋಚನೆ ಮಾಡಕ್ಕೆ ಹೇಳ ಮನೋಜ್. ಪೂರ್ಣಾಂಕ ಸ್ವಾಭಾವಿಕ ಸಂಖ್ಯೆ ಆಗುತ್ತಾ? ಭಾಗಲಬ್ಧ ಸರದಿ ಬಂದಾಗ ಹೇಳ್ಬೇಕು. ಈಗ ಅವನು ಆಗುತ್ತೆ ಅಂದ್ಮೇಲೆ ಅಂದ್ರೆ ಹೆಂಗಾಗುತ್ತೆ? ಮತ್ತೆ 9ನ್ನ 9/1 ಅಂತ ಬರೆದ್ರು ಕೂಡ ಅದ್ರ ಬೆಲೆನಲ್ಲಿ ಏನು ವ್ಯತ್ಯಾಸ ಆಗೋದಿಲ್ಲ. ಹಾಗಾಗಿ ಇದನ್ನು P/Q ರೂಪದಲ್ಲೂ ಕೂಡ ಬರ್ದಂಗಾಯ್ತು. ಹಾಗಾಗಿ ಇದು ಎಷ್ಟು ಸಂಖ್ಯೆ ಆಗುತ್ತೆ? ಭಾಗಲಬ್ಧ ಸಂಖ್ಯೆ ಆಗುತ್ತೆ. ಕರೆಕ್ಟಾ? ನೋಡಿ, 9 ಅನ್ನೋದು ಸ್ವಾಭಾವಿಕ ಸಂಖ್ಯೆನೂ ಹೌದು, ಪೂರ್ಣ ಸಂಖ್ಯೆನೂ ಹೌದು, ಪೂರ್ಣಾಂಕನೂ ಹೌದು, ಭಾಗಲಬ್ಧ ಸಂಖ್ಯೆನೂ ಹೌದು. ಅಲ್ಲೇನ್ರಪ್ಪ? ಕೂತ್ಕೊಳ್ಳಿ. ಈಗ ಸುಜಾತ -5 ಅಂತ ಬರೀತೀವಿ. ಇದು ಎಂತ ಸಂಖ್ಯೆ ಆಗುತ್ತೆ, ಎಂತ ಸಂಖ್ಯೆ ಆಗಲ್ಲ? -5 ಅಂತಕ್ಕಂಥದ್ದು ಎಂತ ಸಂಖ್ಯೆ ಆಗುತ್ತೆ, ಎಂತ ಸಂಖ್ಯೆ ಆಗಲ್ಲ? ವೆರಿ ಗುಡ್. ಯಾಕೆ ಆಗಲ್ಲಮ್ಮ? ಕಾರಣ ಹೇಳಬೇಕು. ಕಾರಣ ತಿಳ್ಕೊಂಡ್ರೆ ನೀವು ಕರೆಕ್ಟ್ ತಿಳ್ಕೊಂಡಿದ್ದೀರಾ ಅಂತ ಅರ್ಥ. -5 ಸ್ವಾಭಾವಿಕ ಸಂಖ್ಯೆ ಆಗಲ್ಲ ಅಂದ್ರೆ ಯಾಕೆ ಆಗಲ್ಲ? ಬೇರೆ ಯಾರು ಏನು ಹೆಲ್ಪ್ ಮಾಡಲ್ಲ, ಸುಮ್ಮನೆ ಇರ್ಬೇಕು. ನಿಮ್ ಸರ್ವೆ ಬಂದಾಗ ಹೇಳಿ ಅಂತ ಹೇಳಿ. ನಿತ್ಯ
ಚಿಹ್ನೆ ಇರೋದ್ರಿಂದ ಅದು ಸ್ವಾಭಾವಿಕ ಸಂಖ್ಯೆ ಆಗಲ್ಲ. ಸ್ವಾಭಾವಿಕ ಸಂಖ್ಯೆಗಳಲ್ಲಿ ಇರ್ತಕ್ಕಂಥವೆಲ್ಲ ಬರೀ ಧನಾತ್ಮಕ ಚಿಹ್ನೆ ಇರ್ತಕ್ಕಂಥವೆ. 0 ಮತ್ತು 0ಯಿಂದ ಇದ್ದಕ್ಕಿರ್ತಕ್ಕಂಥವು ಯಾವ ಸ್ವಾಭಾವಿಕ ಸಂಖ್ಯೆಗಳು ಅಲ್ಲ. ಅಥವಾ ಇದನ್ನು -5 ಅಂತ ಯಾರನ್ನು ಎಣಿಸ್ಲಿಕ್ಕೆ ಉಪಯೋಗಿಸೋದೇ ಇಲ್ಲ ನಾವು. ನನ್ನ ಹತ್ರ -5 ಬಳೆ ಇದಾವೆ ಅರ್ಥ ಇದೆ, ತೋರ್ಸಂದ್ರೆ ತೋರ್ಸಕ್ ಬರುತ್ತೆ ಅದನ್ನ. ನನ್ನ ಹತ್ರ -5 ರೂಪಾಯಿ ಇದೆ, ನನ್ನ ಹತ್ರ -3 ಗೋಲಿಗಳಿದಾವೆ ಅಂತ ಹೇಳಿದ್ರೆ ಆಟದಲ್ಲಿ 3 ಗೋಲಿ ಕಳಕ ಬಂದಿರ್ತೀಯಪ್ಪ, 3 ಆಟ ಆಡ್ಸೋತ್ ಬಂದಿರ್ತೀವಿ ಇವತ್ತು ಕುತ್ಕೊಳ್ಳಿ. ಹಂಗಂತ ಹೇಳಕ್ ಬರ್ತಾ ಕಳ್ಕೊಂಡಿದ್ದೀನಿ ಅನ್ನೋದಕ್ಕೆ ಮೈನಸ್. ಹಾಗಾದ್ರೆ ನನ್ನ ಹತ್ರ -3 ಗೋಲಿಗಳಿದಾವೆ ತೋರ್ಸ ಮತ್ತೆ ಅಂದ್ರೆ ತೋರ್ಸಕ್ ಬರುತ್ತೆ ಅಲ್ವಾ. ಹಾಗಾಗಿ -3 ಅನ್ನೋದು ಸ್ವಾಭಾವಿಕ ಸಂಖ್ಯೆ ಅಲ್ಲ, ಅದನ್ನ ಎಣಿಸ್ಲಿಕ್ಕೆ ನಾವು ಉಪಯೋಗಿಸಲಿಲ್ಲ. ಹಾಗಾಗಿ ಅಲ್ಲ. ಇದಾದ್ರೆ ಏನಲ್ಲ, ಸ್ವಾಭಾವಿಕ ಅಲ್ಲ, ಇದಲ್ಲ. ಪೂರ್ಣ ಸಂಖ್ಯೆ ಅಲ್ಲ, ಇದು ಅಲ್ಲ. ಪೂರ್ಣಾಂಕ ಹೌದಾ. ಭಾಗಲಬ್ಧ ಹೆಂಗೆ -5/1 ಅಂತ ಬರೀಬಹುದು. ಹಾಗಾಗಿ ಅದು ಭಾಗಲಬ್ಧ. ಸೊ ಈ ರೀತಿ ನೀವು ಒಂದು ಸಂಖ್ಯೆಯನ್ನು ನೋಡಿದ ತಕ್ಷಣ ಇದು ಯಾವ್ಯಾವ ಸಂಖ್ಯಾ ಗಣಕ್ಕೆ ಸೇರಿದೆ. 5 ಒಂದು ಮಾತ್ರ ಸ್ವಾಭಾವಿಕ ಸಂಖ್ಯೆಗಳಿಗೆ ಅಷ್ಟೇ ಸೀಮಿತ ಆಗಿದೆ ಅಂತಲ್ಲ. 5 ಅನ್ನೋದು ಸ್ವಾಭಾವಿಕ ಸಂಖ್ಯೆನೂ ಹೌದು, ಪೂರ್ಣ ಸಂಖ್ಯೆನೂ ಹೌದು, ಪೂರ್ಣಾಂಕನೂ ಹೌದು, ಭಾಗಲಬ್ಧ ಸಂಖ್ಯೆನೂ ಕೂಡ ಹೌದು. ಅದೇ -7 ಅಂತಕ್ಕಂಥದ್ದು ಯಾವ್ಯಾವ ಗಣಕ್ಕೆ ಸೇರಿಲ್ಲ ಮತ್ತು ಯಾವ್ಯಾವ ಗಣಕ್ಕೆ ಸೇರಿದೆ, ಸೇರಿಲ್ಲ ಅನ್ನೋದಕ್ಕೆ ಕಾರಣ ಏನು, ಸೇರಿದೆ ಅನ್ನೋದಕ್ಕೆ ಕಾರಣ ಏನು, ಎರಡೂ ಕೂಡ ತಿಳ್ಕೊಂಡಿದ್ರು. ಈಗ ನೀವು ಹೇಳಿದ್ರಲ್ಲ -5 ಅಂತಕ್ಕಂಥದ್ದು ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೇರಿಲ್ಲ. ಕಾರಣಕ್ಕೆ ಋಣಾತ್ಮಕ ಚಿಹ್ನೆ ಇದೆ, ಮತ್ತೆ ಅದನ್ನು ಎಣಿಸಕ್ಕೆ ಉಪಯೋಗಿಸಲ್ಲ. ಹಾಗೆ ಪೂರ್ಣ ಸಂಖ್ಯೆ ಅಂದ್ರೆ ಪೂರ್ಣ ಅಲ್ಲ, ಅದು ಪೂರ್ಣ ಆಗಿಲ್ಲ. ಅದು -5 ಅಂದ್ರೆ ಅಲ್ಲೂ ಕೂಡ ಋಣಾತ್ಮಕ ಚಿಹ್ನೆ. ಪೂರ್ಣಾಂಕ ಯಾಕೆ, ಅಲ್ಲಿ ಋಣಾತ್ಮಕ ಸಂಖ್ಯೆಗಳು ಕೂಡ ಇದ್ದಾವೆ. ಭಾಗಲಬ್ಧ ಯಾಕೆ ಸರ್, -5ನ್ನ -5/1 ಅಂತ p/q ರೂಪದಲ್ಲಿ ಬರೀಬಹುದು ಸರ್, ಹಾಗಾಗಿ ಅದು ಭಾಗಲಬ್ಧ ಸಂಖ್ಯೆ ಅಂತ ನೀವು ಹೇಳಿದ್ರಿ. ಓಕೆ. ಈಗ ಈ ರೀತಿಯ ಸಂಖ್ಯೆಗಳಿಗೆ ಕೆಲವು ನಿಯಮಗಳನ್ನು ನಾವು ಅನ್ವಯಿಸಿದ್ವಿ. ಯಾವ್ಯಾವ ನಿಯಮ ಅನ್ವಯಿಸಿದ್ವಿ ಯಾರು ಹೇಳ್ತೀರಾ? ಆಕಾಶ ಹೇಳಿ, ಆಮೇಲೆ ನೀವು ಹೇಳಪ್ಪ ಆಕಾಶ. ಯಾವ್ಯಾವ ನಿಯಮಗಳನ್ನು ಕಲ್ತ್ಕೊಂಡಿದ್ದೀರಾ ಸಂಖ್ಯಾ ಪದ್ಧತಿನಲ್ಲಿ? ಫಸ್ಟಿಂದ ಹೇಳುವ ಕರೆಕ್ಟ್ ಹೇಳಲಿಕ್ಕೆ ಸರ್ ಆವೃತ ನಿಯಮ. ವೆರಿ ಗುಡ್. ಆವೃತ ಗುಣ ಅಥವಾ ಆವೃತ ನಿಯಮ. ಆಮೇಲೆ ಪರಿವರ್ತನಾ ನಿಯಮ. ಆವೃತ ನಿಯಮ. ಆಮೇಲೆ ಪರಿವರ್ತನಾ ನಿಯಮ, ಕಾಮ್ಯುಟೇಟಿವ್ ಪ್ರಾಪರ್ಟಿ ಅಂತ ಕರೀತಾರೆ. ಪರಿವರ್ತನಾ ನಿಯಮ. ಸಹವರ್ತನೆ ನಿಯಮ. ನೆಕ್ಸ್ಟ್ ಸಹವರ್ತನಾ ನಿಯಮ. ಸಹವರ್ತನಾ ನಿಯಮ. ಆಮೇಲೆ ಒರೇನಾ ಸರ್ ಒಂದೆರಡು ಅಂಶ ಹೇಳಿದ್ನಲ್ಲ, ಸಂಕಲನದ ಅನ್ಯತಾಂಶ, ಆಮೇಲೆ ಸಂಕಲನದ ವಿಲೋಮ, ಗುಣಾಕಾರದ ವಿಲೋಮ. ಅರ್ಥ ಆಯ್ತಾ? ಈಗ ಆವೃತ ನಿಯಮ ಅಂತಂದ್ರೆ ಏನು? ಅದಕ್ಕಿಂತ ಮುಂಚೆ ಯಾವುದೇ ಒಂದು ನಿಯಮವನ್ನ ನಾವು ಪರೀಕ್ಷೆ ಮಾಡಬೇಕಾದ್ರೆ 2 ಅಂಶಗಳನ್ನು ನಾವು ಪರಿಗಣಿಸಬೇಕು. ಹೇಳೋದು ಭಾಗ್ಯಲಕ್ಷ್ಮಿ, ಯಾವ್ಯಾವ ಅಂಶವನ್ನು ಪರಿಗಣಿಸಿ ನಾವು ನಿಯಮವನ್ನು ಚೆಕ್ ಮಾಡ್ತೀವಿ. ವೆರಿ ಗುಡ್. ಒಂದು ಗಣ ತಗೋಬೇಕು. ನೀನು ಯಾವ ಗಣದ ಮೇಲೆ ಪರೀಕ್ಷೆ ಮಾಡಕ್ ಹೊರಟಿದ್ಯಾ? ಏನ್ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಪರೀಕ್ಷೆ ಮಾಡಕ್ ಹೊರಟಿದ್ಯಾ, ಅಥವಾ ಪೂರ್ಣ ಸಂಖ್ಯೆಗಳ ಮೇಲೆ ಮಾಡಕ್ ಹೊರಟಿದ್ಯಾ, ಪೂರ್ಣಾಂಕದ ಮೇಲೆ ಮಾಡಕ್ ಹೊರಟಿದ್ಯಾ, ಭಾಗಲಬ್ಧ ಸಂಖ್ಯೆಗಳ ಗಣದ ಮೇಲೆ? ಈಗ ಉದಾಹರಣೆಗೆ ಸ್ವಾಭಾವಿಕ ಸಂಖ್ಯೆಗಳು ಅಂದ ತಕ್ಷಣ ಎನ್ ಅಂತ ಬರ್ಕೊಂಡು ಆ ಗಣದಲ್ಲಿರ್ತಕ್ಕಂಥ ಗಣಾಂಶಗಳ ಪಟ್ಟಿಯನ್ನು ಬರ್ಕೋಬೇಕು. 1 2 3 4 5 6 ಇತ್ಯಾದಿ. ಹೌದಾ? ಅದಕ್ಕೆ ಕ್ರಿಯೆ ಬೇಕು. ಗಣಿತದ ಮೂಲ ಕ್ರಿಯೆಗಳು ಯಾವ್ಯಾವು? ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ. ಈಗ ಅವಳನ್ನ ಕೇಳೋಣ, ಬೇರೆ ಕೇಳೋಣ? ಅವಳನ್ನ ಕೇಳೋಣಲ್ಲ. ಹಾಗಾದ್ರೆ ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಸಂಕಲನವು ಆವೃತ ಆಗುತ್ತದೆಯಾ? ಹೆಂಗ್ ಹೇಳ್ತೀಯ? ಏನಂಗಂದ್ರೆ ಅರ್ಥ ಏನು? ಏನಾಗಂದ್ರೆ ಅರ್ಥ ಏನು? ಆಗುತ್ತೆ ಅಂದ್ರೆ ಎಸ್ ಆರ್ ಅಂತ ಹೆಂಗ್ ಹೇಳ್ತೀಯ ಆಗುತ್ತೆ ಅಂತ? ನೋಡಿ, ಆ ಪರಿಕಲ್ಪನೆ ನಿನಗೆ ಅರ್ಥ ಆದ್ರಷ್ಟೇ ಲೆಕ್ಕ ಮಾಡಕ್ ಬರ್ತದೆ. ಅದಕ್ಕೆ ಹೇಳಿದ್ರೆ ನೀನು ನೋಟ್ಸ್ ಆಗಿರೋ ಏನ್ ಕ್ವಶನ್ ಕೇಳಲ್ಲ,
ನಾನ್ ಕೇಳೋ ಕ್ವಶನ್ ನಿಮಗೆಲ್ಲ ಆನ್ಸರ್ ಮಾಡಕ್ ಬಂತು ಅಂದ್ರೆ ನಿಮಗೆ ಎಲ್ಲಾ ತರದ ಲೆಕ್ಕ ಮಾಡಕ್ಕೂ ಬರುತ್ತೆ ಅಂತ ಸರ್ ಪ್ಲಸ್ ಒಬ್ರು ಏನ್ ಮಾಡ್ಬೇಕು ಅಲ್ಲಿಂದ ಪ್ಲಸ್ ಸರ್ ಎರಡು ಸಂಖ್ಯೆ ವೆರಿ ಗುಡ್. ಅಲ್ಲಿಂದ ಯಾವುದಾದ್ರೂ ನಿಮಗೆ ಇಷ್ಟ ಬಂದಿರ್ತಕ್ಕಂಥ ಎರಡು ಸಂಖ್ಯೆ ತಗೋಬೇಕು. ಯಾವ ತರ ಸರ್ ಯಾಕೋ ಅದು ಅವನ್ ತಯಾರ तुम ಗಪ್ರೆ ಸರ್ 5 ಏನಪ್ಪ 5 ಮತ್ತೆ 3 ಅವೆರಡು ನೀವು ಏನ್ ಮಾಡ್ಬೇಕು? ಸರ್ ಕೂಡ್ಬೇಕು ಯಾಕೆ ನಾನು ಕ್ರಿಯೆ ತಗೊಂಡಿರೋದು ಯಾವುದು? ಪ್ಲಸ್ ಸಂಕಲನ. ಈಗ ಅವೆರಡು ಕೂಡಿದ್ರೆ ಎಷ್ಟು ಬಂತು? 8. 8 ಅನ್ನೋದು ಎಲ್ಲಿರ್ಬೇಕು? ಸರ್ ಏನು ಸ್ವಾಭಾವಿಕಗಳ ಗಣಕ್ಕೆ ಸೇರಿರ್ಬೇಕು. ಅದು ಸೇರಿದ್ರೆ ಅಲ್ಲಿಗೆ ಏನಂತ ಹೇಳ್ತೀವಿ ನಾವು? ಸಂಕಲನವು ಸ್ವಾಭಾವಿಕ ಸಂಕಲನದ ಮೇಲೆ ಆವೃತತೆಯನ್ನು ಹೊಂದಿದೆ ಅಥವಾ ಆವೃತವಾಗಿದೆ ಅಂತ ಹೇಳ್ತೀವಿ. ಕೂತ್ಕ ಹೇಳವ ಸುಜಾತ ಅಲ್ಲಿಂದ ಕುಣಿದಾಡ್ತಿದ್ದಲ್ಲ. ಹಾಗಾದ್ರೆ ವ್ಯವಕಲನಕ್ಕಾಗತ್ತಾ ಇದು? ವ್ಯವಕಲನ ಆವೃತ ಆಗುತ್ತಾ? ಆಗುತ್ತೆ ಅಂದ್ರೆ ಒಂದು ಉದಾಹರಣೆ ಹೇಳ್ಬೇಕು. ಆಗಲ್ಲ ಅಂದ್ರೆ ಹೆಂಗ ಆಗಲ್ಲ ಅಂತ ಹೇಳ್ಬೇಕು. ಸರ್ ಆಗುತ್ತೆ ಸರ್ ಆಗುತ್ತೆ. ಹೆಂಗಾಗುತ್ತವ? ಸರ್ ಇಂಟು ಆಗ್ತದೆ ಸರ್ ಏಯ್ ನಾನು ಕೇಳ್ತಿರೋದು ಯಾವ್ದಕ್ಕಮ್ಮ? ವ್ಯವಕಲನ ಅಂದ್ರೆ ಇಂಟಿ ಯಾಕೆ ಬರ್ತಿತ್ತವ ಇಲ್ಲಿ? ಲಿಖಿ ಆಗಲ್ಲ ಆಗಲ್ಲ. ಹೆಂಗಾಗಲ್ಲ? ಸರ್ ಅಲ್ಲಿಂದ ಎರಡು ಸಂಖ್ಯೆ ಯಾವ್ದಾರ ಎರಡು ಸಂಖ್ಯೆ ಯಾವ ತಗೊಳ್ಳೋಣಪ್ಪ? ಸರ್ 3 5 3 ಮತ್ತೆ 5 ಅವೆರಡು ಏನ್ ಮಾಡೋಣಪ್ಪ? ಸರ್ ಮೈನಸ್ ಮೈನಸ್ ಕಳೆದ್ರೆ ಎಷ್ಟು ಬಂತಪ್ಪ ಉತ್ತರ? ಸರ್ 2 2 ಬಂತ? ಹಾ? ಸರ್ ಎರಡು ಬಂತ? ಹೇಗೆ ಮೈನಸ್ 2? ದೊಡ್ಡ ಸಂಖ್ಯೆ ಮರಿಬಾರದು. ಕಳೆದ ತಕ್ಷಣ ದೊಡ್ಡ ಸಂಖ್ಯೆ ಇಂದಿರೋ ಚಿಹ್ನೆ -2. -2 ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಇಲ್ಲ, ನಾಟ್ ಬಿಲಾಂಗ್ಸ್ ಟು ಎನ್. ಹಾಗಾಗಿ ವ್ಯವಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣದಲ್ಲಿ ಆವೃತತೆಯನ್ನು ಹೊಂದಿಲ್ಲ ಅಥವಾ ಆವೃತವಾಗುವುದಿಲ್ಲ ಅಂತ ಕರಿತೀವಿ. ಕರೆಕ್ಟಾ? ಹಾಗೆ ಗುಣಾಕಾರ ಚೆಕ್ ಮಾಡಿರಾಗುತ್ತಾ? ಯಾವ ಎರಡು ಸಂಖ್ಯೆ ತಗೊಂಡು ನೋಡಿ. 2 ಮತ್ತು 3 ತಗೊಳ್ಳಿ. 2 3 ಇದೆ. 4 ಮತ್ತು 5 ತಗೊಳ್ಳಿ. 4 5 20. 2 ಮತ್ತು 6 ತಗೊಳ್ಳಿ. 2 6 ಸ್ವಾಭಾವಿಕ ಸಂಖ್ಯೆಗಳ ಗಣಕ್ಕೆ ಸೇರಿದೆ ಯಾವ್ದು ತಗೊಂಡ್ರು ಕೂಡ. ಹಾಗಾಗಿ ಗುಣಾಕಾರವು ಆವೃತತೆಯನ್ನ ಹೊಂದಿದೆ ಅಂತ ಹೇಳ್ತೀವಿ. ಭಾಗಾಕಾರ ಅಲ್ಲಿ ಆಗಲ್ಲ. ಓಕೆ 5ಅನ್ನ 2ರಿಂದ ಭಾಗಿಸು ಅಂದ್ರೆ ಅದ್ರ ಉತ್ತರ 5/2 ಅಂತ ಬರುತ್ತೆ. 5/2 ಅನ್ನೋದೊಂದು ಭಾಗಲಬ್ಧ ಸಂಖ್ಯೆಯನ್ನ ಸ್ವಾಭಾವಿಕ ಸಂಖ್ಯೆ ಆಗಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವ್ಯಾವ ಆಗುತ್ತೆ? ಸಂಕಲನ ಮತ್ತು ಗುಣಾಕಾರ ಆವೃತತೆಯನ್ನು ಹೊಂದಿದೆ. ವ್ಯವಕಲನ ಮತ್ತು ಭಾಗಾಕಾರ ಸ್ವಾಭಾವಿಕ ಸಂಖ್ಯೆಗಳ ಗಣದ ಮೇಲೆ ಆವೃತತೆಯನ್ನ ಹೊಂದಿಲ್ಲ. ಇದೇ ರೀತಿ ನೀವು ಸ್ವಾಭಾವಿಕ ಸಂಖ್ಯೆಗಳ ಗಣ ಚೆಕ್ ಮಾಡಿದ್ರೆ ಹಂಗೆ ಪೂರ್ಣಾಂಕಗಳನ್ನ ತೆಗೆದುಕೊಂಡು ಚೆಕ್ ಮಾಡಬೇಕು. ಪೂರ್ಣಾಂಕಗಳ ಗಣದಲ್ಲಿ ಯಾವ್ಯಾವ ಆಗ್ತವೆ? ಸಂಕಲನ ಆಗುತ್ತೆ, ವ್ಯವಕಲನ ಆಗುತ್ತೆ, ಗುಣಾಕಾರ ಆಗುತ್ತೆ, ಭಾಗಾಕಾರ ಆಗಲ್ಲ. ಭಾಗಲಬ್ಧ ಸಂಖ್ಯೆಗಳ ಗಣದಲ್ಲಿ ಸಂಕಲನ ಆಗುತ್ತೆ, ವ್ಯವಕಲನ ಆಗುತ್ತೆ, ಗುಣಾಕಾರ ಆಗುತ್ತೆ, ಭಾಗಾಕಾರ ಆಗಲ್ಲ. ಭಾಗಾಕಾರ ಆಗಲ್ಲ ಅನ್ನೋದಕ್ಕೆ ಯಾವ್ದಾರ ಒಂದು ಉದಾಹರಣೆ ಹೇಳ್ತೀರಾ? ನೋಡೋಣ. ಯಾವ ಉದಾಹರಣೆ ತಗೊಂಡಾಗ ಆಗಲ್ಲ? ಪರ್ಟಿಕ್ಯುಲರ್ ಒಂದು ಉದಾಹರಣೆಗೆ ಅಷ್ಟೇ ಆಗಲ್ಲ. ವೆರಿ ಗುಡ್. ಛೇದದಲ್ಲಿ 0 ಹಾಕಿದಾಗ 5/0 ಅಂದ್ರೆ ಅದು 5/0 ಅಂತ ಆಗುತ್ತೆ. ಛೇದ 0 ಆಗಬಾರ್ದು ಅಂತ ನಾವು ಹೇಳ್ತಿದ್ವಿ. 5/0 ಆದ್ರೆ ಅದ್ರ ಬೆಲೆ ನಾಟ್ ಡಿಫೈನ್ಡ್ ಅಂತ ಹೌದಾ? ಅದ್ರ ಬೆಲೆ ಇಲ್ಲ ಅಂತ ಅರ್ಥ ಆಗುತ್ತೆ. ಹಾಗಾಗಿ ಒಂದೇ ಒಂದು ಉದಾಹರಣೆಗೆ ಆಗಲ್ಲ ಅಂತ ಅದು ನಿಯಮನೇ ಅಲ್ಲ ಅಂತ ಹಾಕಿದ್ದಾರೆ. ಇನ್ನು ಎಲ್ಲ ಕೋಟಿ ಉದಾಹರಣೆಗೆ ಆಗುತ್ತದು. ಗೊತ್ತಾಯ್ತಾ? ಇನ್ನೆಲ್ಲ ಉದಾಹರಣೆಗೂ ಸರಿಯಾಗುತ್ತೆ. ಆದ್ರೆ ಭಾಗಾಕಾರದಲ್ಲಿ ಛೇದದಲ್ಲಿ 0 ತಗೊಂಡ್ರೆ ಅಂದ್ರೆ ಕ್ಯೂ ಬೆಲೆ 0 ಆದಾಗ ಅದು ಭಾಗಲಬ್ಧ ಸಂಖ್ಯೆನೇ ಆಗಲಿಲ್ಲ. ಹಾಗಾಗಿ ಅಲ್ಲೂ ಕೂಡ ಅದು ಆವೃತತೆಯನ್ನು ಹೊಂದಿಲ್ಲ ಅಂತ ಕರೀತೀವಿ. ಸೊ ಈ ರೀತಿ ಈಗ ನೀವು ಆ ನಿಯಮ ಮತ್ತು ಇದ್ರ ಸಮೇತ ಕರೆಕ್ಟ್ ಆಗಿ ಹೇಳೋಂತ ಶಕ್ತಿಯನ್ನು ನೀವು ಪಡ್ಕೋಬೇಕು. ಅವಾಗ ನಿಮ್ಗೆ ಚೆನ್ನಾಗಿ ಪಾಠ ಅರ್ಥ ಆಗಿದೆ. ನೆಕ್ಸ್ಟ್ ನಿಯಮ ಯಾವುದು? ಬೇಗ ಬೇಗ ಹೋಗೋಣ. ಈಗ ನೋಡಿ 2ನೇ ಪಾಠನೇ ಇನ್ನು ನಿಧಾನಕ್ಕೆ ಹೋಗ್ತಾ ಇದೆ. ಪರಿವರ್ತನಾ ನಿಯಮಕ್ಕೊಂದು ಹೇಳ್ತೀರಾ? ಹೇಳಪ್ಪ ಪುನಃ ಹೇಳಪ್ಪ. ಪರಿವರ್ತನಾ ನಿಯಮ ಹೆಂಗಿರುತ್ತಪ್ಪ? ಅಲ್ಲೂ ಕೂಡ ಏನೇನ್ ಬೇಕು ನಿಮ್ಗೆ? ಪರಿವರ್ತನಾ ನಿಯಮ ಚೆಕ್ ಮಾಡ್ಬೇಕು ಅಂದ್ರೆ ಏನ್ ಬೇಕು? ಸಂಖ್ಯೆ ಬೇಕು, ಗಣ ಬೇಕು, ಮತ್ತೆ ಒಂದು ಕ್ರಿಯೆ ಬೇಕು. ಇದನ್ನೇ ತಡ ಸ್ವಾಭಾವಿಕ ಸಂಖ್ಯೆಗಳ ಗಣನೆ ತಡ. ಪರಿವರ್ತನಾ ನಿಯಮ ಹೆಂಗಿರುತ್ತೆ? ಕ್ರಿಯೆ ಒತ್ತಡ, ಕ್ರಿಯೆ ಒತ್ತಡ ಅಲ್ಲೋ ಕ್ರಿಯೆ ಗಣ ಏನ್ ತಗೊಂಡಾಗಿದೆ ಪ್ಲಸ್. ಆಯ್ತು ಹೇಳ್ತೇನೆ ಹೆಂಗಿರ್ಬೇಕು ಪರಿವರ್ತನಾ ನಿಯಮ? ಪರಿವರ್ತನಾ ನಿಯಮ ಹೆಂಗಿರ್ಬೇಕು ಹೇಳ್ಬೇಕು.
ಯಾರು ಹೇಳ್ತೀರಾ? ಹೇಳಮ್ಮ ಸುಜಾತ. ಸರ್ 3 ಹಾ ಪ್ಲಸ್ 5 ಸರ್. 3 ಪ್ಲಸ್ 5 ಹಾ ಸರ್ ಈಸ್ ಈಕ್ವಲ್ ಟು 5 ಪ್ಲಸ್ 5 ಪ್ಲಸ್ 3 ಮಾಡಿದ್ರೆ ಎರಡು ಕಡೆ ಉತ್ತರ ಏನ್ ಬರ್ಬೇಕು? ಬರ್ಬೇಕು 7. ಎಲ್ಲ ಈಸ್ ಈಕ್ವಲ್ ಟು ಪರಿವರ್ತನೆ ಅಂದ್ರೆ ಬದಲಾವಣೆ ಅಂತ ಹೇಳಿದೀನಿ. ಹೌದಾ? ಸ್ಥಾನ ಬದಲಾವಣೆ ಮಾಡಿ ನೋಡಿದ್ರು ಕೂಡ ಎರಡುಗಡೆ ಬಂದಿರತಕ್ಕಂಥ ಉತ್ತರ ಸರಿಯಾಗಿದೆ. ಹಾಗಾಗಿ ನಾವೇನ್ ಹೇಳ್ಬೇಕು? ಸಂಕಲನವು ಸ್ವಾಭಾವಿಕ ಸಂಖ್ಯೆಗಳ ಗಣನದ ಮೇಲೆ ಪರಿವರ್ತನೆ. ವ್ಯವಕಲನ ಆಗುತ್ತಾ? ಆಗಲ್ಲ. ಯಾಕೆಂದ್ರೆ 6 ಮೈನಸ್ 3 ಇಸ್ ಈಕ್ವಲ್ ಟು 3 ಮೈನಸ್ 6 ಅಂತ ಚೆಕ್ ಮಾಡಿದ್ರೆ 6 ಮೈನಸ್ 3 ಎಂತ ಉತ್ತರ ಬರುತ್ತೆ? ಸರ್ 3 ಪ್ಲಸ್ 3. 3 ಮೈನಸ್ 6 ಅಂತ ಏನ್ ಬರುತ್ತೆ? ಪ್ಲಸ್ 3 ಬೇರೆ ನಾಟ್ ಈಕ್ವಲ್ ಆಗ್ಬಿಡ್ತು. ಹಾಗಾಗಿ ವ್ಯವಕಲನ ಪರಿವರ್ತನೆ ಆಗಲ್ಲ. ಗುಣಾಕಾರ ಎಲ್ಲ ಮಗ್ಗಿ ಪುಸ್ತಕ ನೋಡಿದ್ರೆ 2 7 ಏನ್ ಮಾಡಿದ್ರು ಅದೇ ಉತ್ತರ ಬರುತ್ತೆ. 6 3 18 3 6 ಹೌದಾ? 15 3 ಹಾಗಾದ್ರೆ 3 15 ಹೌದಾ? ಹಾಗಾಗಿ ಗುಣಾಕಾರ ಕೂಡ ಪರಿವರ್ತನೆಯ ಭಾಗಾಕಾರ ಆಗಲ್ಲ. ಹೌದಾ? ಸೊ 6/3 ಅಂತ ಹೇಳಿದ್ರೆ ಬೇರೆ ಉತ್ತರ, 3/6 ಅಂದ್ರೆ ಬೇರೆ. 6/3 ಅಂತ ಹೇಳಿದ್ರೆ 2 ಬರುತ್ತೆ, 3/6 ಅಂದ್ರೆ ಅರ್ಧ ಬರುತ್ತೆ. ಕರೆಕ್ಟಾ? ಹಾಗಾಗಿ ಯಾವ್ಯಾವ್ದಾಯ್ತಾಗಾದ್ರೆ ಸಂಕಲನ ಮತ್ತು ಗುಣಾಕಾರ ಪರಿವರ್ತನೆಯ ಆಗುತ್ತೆ, ವ್ಯವಕಲನ ಮತ್ತು ಭಾಗಾಕಾರ ಪರಿವರ್ತನೆಯ ಆಗಲಿಲ್ಲ. ಸೊ ಈ ರೀತಿ ನಿಮಗೆ ಹಾಗೆ ಇನ್ನೊಂದಿಷ್ಟು 2 ಅಂಶ ಕೆಳಗೆ ಪಾಠ ಮುಗಿದ್ಬಿಡುತ್ತೆ. ಸಂಕಲನ ಅನನ್ಯತಾಂಶ ಯಾವುದು? ಪರೀಕ್ಷೆ 0. ಯಾಕೆ ಅನನ್ಯತಾಂಶ ಅಂತ ಕರಿತೀವಿ? ಅನನ್ಯ ಅಂದ್ರೆ ಏನು ಅಂತ ಹೇಳಿದ್ದು? ವಿಶೇಷ ಗುಣ. ಏನ್ ವಿಶೇಷ ಗುಣ ಇದೆ 0ಗೆ? ಯಾವುದೇ ಸಂಖ್ಯೆಯನ್ನು 0ಯಿಂದ ಕೂಡಿದಾಗ ಅದೇ 0ನ್ನ ಯಾವುದೇ ಸಂಖ್ಯೆಗೆ ಕೂಡಿದ್ರು ಕೂಡ ಉತ್ತರ ಯಾವ ಸಂಖ್ಯೆ ಕೂಡಿದೋ ಅದೇ. -5 ಕೂಡಿದ್ರೆ ನಮ್ಮ ಉತ್ತರ ಏನ್ ಬರುತ್ತೆ? -5. -7/3 ಕೂಡಿದ್ರೆ ಏನ್ ಬರುತ್ತೆ ಉತ್ತರ? ಹಾಗಾಗಿ 0ನ್ನ ಸಂಕಲನದ ಅನನ್ಯತಾಂಶ ಅಂತ ಕರಿತೀವಿ. ಹಾಗೆ ಗುಣಾಕಾರದ ಅನನ್ಯತಾಂಶ ಯಾವುದು? 1. 1ರಿಂದ ಗುಣಿಸಿದ್ರೆ ಅದೇ ಸಂಖ್ಯೆ ಬಗ್ಗೆ ಹೇಳ್ರಪ್ಪ ಅಂತ ಹೇಳಿದ್ರೆ 23 ಬಗ್ಗೆ ಹೇಳ್ರಿ ಅಂದ್ರೆ ಮುಂದಕ್ಕೆ ಹೇಳಕ್ ಬರ್ತಿದ್ದೆ ಇಲ್ಲ, ಒಂದಂತ ಹೇಳ್ತೀವಿ. ಯಾವ್ದದ? 23 ಜೋರಕ್ಕೆ ಹೋಗ್ತಿರಲ್ಲ. ಅದೇ 23 ಎರಡನೇ ಹೇಳು ಅಂದ್ರೆ ಅರ್ಧ ಸೌಂಡ್ ಹಂಗೆ. ಸೊ ಹಾಗಾಗಿ ಒಂದು ಗುಣಾಕಾರದ ಅನನ್ಯತಾಂಶ. ಹಂಗೆ ಸಂಕಲನದ ವಿಲೋಮ ಅಂತ ಇದೆ. ಯಾರು ಹೇಳ್ತೀರಾ? ಸಂಕಲನ ವಿಲೋಮ ಅಂತ ಹೇಳೋಣ. ಈ 8ರ ಸಂಕಲನದ ವಿಲೋಮ ಅಂದ್ರೆ ಸಂಖ್ಯೆನ ಹಾಗೆ ಇಡಬೇಕು, ಚಿಹ್ನೆ ಚೇಂಜ್. ಹೌದಾ? ಅಂದ್ರೆ ಇವೆರಡನ್ನ ಕೂಡಿದ್ರೆ ಏನ್ ಬರ್ಬೇಕು ಉತ್ತರ? ಇವೆರಡು ಕೂಡಿದ್ರೆ ಬರ್ಬೇಕು ಉತ್ತರ 0. 0 ಅನ್ನೋದೇನು ಉತ್ತರ? ಸಂಕಲನದ ಅನನ್ಯತಾಂಶ ಆಗಿರ್ಬೇಕು. -5/3 ಸಂಕಲನದ ವಿಲೋಮ +5/3. ಹೌದಾ? ಹಾಗೆ ಗುಣಾಕಾರದ ವಿಲೋಮ ಅಂದ್ರೆ ಏನ್ ಮಾಡ್ಬೇಕು? ಗುಣಾಕಾರದ ವಿಲೋಮ -5/3 ಗುಣಾಕಾರದ ವಿಲೋಮ ಏನಾಗುತ್ತೆ? -3. ಚಿಹ್ನೆ ಹಾಗೆ ಇಡ್ತೀವಿ, ಸಂಖ್ಯೆಗೆ ಉತ್ಕ್ರಮ ತಗೊಳ್ತೀವಿ. ಆಗ ಉತ್ತರ ಏನ್ ಮಾಡ್ಬೇಕು? ಏನದು? 1 ಗುಣಾಕಾರದ ಅನನ್ಯತಾಂಶ ಕೊಡ್ಬೇಕು. ಗುಣಾಕಾರ ತಗೊಂಡಾಗ ಗುಣಾಕಾರದ ಅನನ್ಯತಾಂಶ ಕೊಡ್ಬೇಕು. ಸಂಕಲನ ವಿಲೋಮ ಅಂತ ಕೇಳೋ ಉತ್ತರ ಸಂಕಲನದ ಅನನ್ಯತಾಂಶ ಕೊಡ್ಬೇಕು. ನೋಡಿ ಇಲ್ಲಿ ಎಲ್ಲಾ ಕಡೆ ಉತ್ತರ ಒಂದೇ. ಏನದು? ಇಲ್ಲಿ ಎಲ್ಲಾ ಕಡೆ ಉತ್ತರ ಒಂದೇ. ಏನದು? ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ಕನ್ಫ್ಯೂಸ್ ಮಾಡ್ಕೋಬೇಡ್ರಿ. ಅದ್ರದ್ದು ಇದಕ್ಕೆ ಯಾವತ್ತೋದ್ರೂ ಬೇಕಾಗಂತ ಅಂಶಗಳಿದ್ದಲ್ಲ. ಹಾಗಾಗಿ ನಾವು ಲೆಕ್ಕ ಮಾಡ್ಬೇಕಾದ್ರೆ ಎಲ್ಲೋ ಒಂದು ಲೆಕ್ಕ ಬಂದಿರುತ್ತೆ. x/1 ಅಂತ ಏನೋ ಬಂದಿರುತ್ತೆ. ಎಂಬರಿಬೇಕು ಉತ್ತರ ಎಂಬರಿಬೇಕು. ಯಾವುದೇ ಸಂಖ್ಯೆಯನ್ನು 1ರಿಂದ ಭಾಗಿಸಿದ್ರೆ ಏನ್ ಬರುತ್ತೆ ಅಂತ ಭಾಗಿಸಿದ್ರೆ ಅದೇ ಸಂಖ್ಯೆ. ಈಗ ಹೇಳಿದ್ದು ಅದೇ ತಾನೆ, ಒಂದು ಗುಣಾಕಾರದ ಅನನ್ಯತಾಂಶ. ಭಾಗಿಸಿದ್ರೆ ಅನ್ನೋದು ಅರ್ಥ, ಇನ್ನೊಂದು ಅರ್ಥ ಗುಣಿಸಿದ್ರೆ ಅಂತ. ಹೆಂಗೆ? 5ನ್ನ 1ರಿಂದ ಭಾಗಿಸುವಂದ್ರು ಅದೇ ಅರ್ಥ, 5ನ್ನ 1/1 ಗುಣಿಸುವಂದ್ರು ಅದೇ ಅರ್ಥ. ಸರಿ ಅಂದ್ರ
ಸರಿನಪ್ಪ? ಹಾಗಾಗಿ ಇದೇ ಉತ್ತರ ಬರುತ್ತೆ. ಹಾಗಾಗಿ ಇವನ್ನೆಲ್ಲ ಕರೆಕ್ಟಾಗಿ ನಾವು ಕೇಳ್ಕೋಬೇಕು. ಓಕೆ, ಸೊ ಇಲ್ಲಿವರೆಗೆ 1ನೇ ಪಾಠ ಮತ್ತು 2ನೇ ಪಾಠ ಮುಕ್ತಾಯ ಆಗಿದೆ.